ಅವ್ರ ಮನೆಗೆ ಒಳ್ಳೊಳ್ಳೇದು ಮಾಡಿಕ್ಯವ್ರಿ ದಪ್ಕಾಗಿದ್ಯಲ್ವಿ. ನಾನು ಇನ್ನೇವು ದಿವಸ ಆಗೈತೆ ಹೇಳ್ಸಿದ್ಲಿಂಗ ಮತ್ತೆ ಹೋಗಿ ಹೋಗಿನ್ನ 2 ದಿನ ಆಗಿಲ್ಲ ಅಲ್ಲೇ 2 ದಿವಸಕ್ಕೆ ನೀನು ದಪ್ಪ ಆಗ್ತಾರೆ. ನಾನು ಹೋಗಿ ಒಂದು 4-5 ದಿವಸ ಆತಪ್ಪ. ಒಂದು 4-5 ದಿವಸಕ್ಕೆ ಅಲ್ಲೇ ದಪ್ಪ ಆಗ್ಬಿಡ್ತಾರೆ. ಹೆಂಗ ಒಂದಿಟ್ಟು ದುಂಡು ಆಗಿದೆಯಲ್ಲ, ಅದಕ್ಕೆ ತವ್ರ ಮನೆಗೆ ಊಟ ಚೆನ್ನಾಗಿ ಉಂಡಿದ್ಯಾ ಅಂತ. ನಾನೇನು ಶಾನೆ ಉಂಬಲ್ ಒಂದು ಈಟೆ ಉಂಬೋದು. ಅದೇ ಬಸ್ ಎಲ್ಲ ಇವಾಗ ಅದಕ್ಕೇನೆ ಒಂದಿಟ್ಟು ಹೋಗ್ತಾ ಹೋಗ್ತಾ ದಪ್ಪ ಆಗ್ತಾರಂತೆ. ರಚ್ಚಕಾಯಿ ನಮ್ದಿತ್ತು ಹೋಗ್ತಾ ಹೋಗ್ತಾ ಒಂದಿಟ್ಟು ದಪ್ಪ ಆಗ್ತೀಯ ಅಂತ. ಹಂಗೆ ಬಿಡತ್ತ ತವ್ರ ಮನೆಗೆ ಹೋಗಿ ಬಂದಲ್ಲ, ಸಂತೋಷ ಆತೇನು? ಖುಷಿ ಆತಪ್ಪ. ನಾನು 2 ದಿನ ಇರೋಣ ಅಂದ್ಕೊಂಡೆ. ನೀನು ಎತ್ ಮಾಡ್ಕೊಂಡು ಏನೋ ನೀನು ಬಿಟ್ಟಿರೋಕ್ಕಾಗಲ್ಲ ಅಲ್ಲೇನು. ಏನೇ ಅಂದ್ರೂ ರಾಜಿ ಎದುರಿಗೆ ನನ್ನ ಮಗಳು ನನ್ನ ಹೊಳಿ ಅಂತಾಗೆ ಚೆನ್ನಾಗಿರ್ತೀನಿ. ನಿನ್ನ ಮೇಲಿಂದ ಘನವಾಗಿರ್ತೀನಿ ನಾನು. ಸಿದ್ಲಿಂಗ ಬಾರಪ್ಪ ಹೋಗನ್ ಬರ್ರಿ. ಇಬ್ರಳು ಮನೆ ತಕ್ಕೆ ನೀನು ಬಂದಿರಲಿಲ್ಲ, ನಾನು ಮಾತಾಡ್ಸಲ್ಲ ಅಂತೇಳಿ ಬಾ ಹೋಗೋಣ. ಇಲ್ಲ ಕಣತ್ತೆ, ಬದುಕಿದಾವೆ ಬರೋಕ್ಕಾಗಲ್ಲ. ಯಾಕೆ ಬರ ನೀವು ಸುಮ್ಮನೆ ಮನಿನ ಬಂದವಳಿಗೆ ಜಿಂಬಿ ನಾನು ಎಣ್ಣೆಸಿನ ಬಂದವಳೆ ಬರೋಕ್ಕಾಗಲ್ಲ. ಯಾಕೆ? ಅಲ್ಲ ಅವಳು ನಿಮ್ಮಕ್ಕೆ ನನ್ನ ದುಡ್ಡು ಕೊಡಿಸು ಅಂತ ಕೃಷ್ಣಪ್ಪಂತಕ್ಕೆ ಗಲಾಟೆ ಮಾಡ್ತಾಳೆ. ಅದಕ್ಕೆ ಅವ್ನು ತಿಂದಿರೋದು ನಾನೇನು ಮಾಡೋಣಪ್ಪ? ಅವ್ನು ತಿಂದಿರೋ ದುಡ್ಡೇ ನಾನು ಕೊಡು ಅಂತ ಗಲಾಟೆ ಮಾಡ್ತಾಳೆ. ಅದಕ್ಕೆ ಕಣೆ ನೀನು ಮಗಳನ್ನು ಹೊಳಿಯನ್ನು ಮಾತಾಡ್ಸಲ್ಲ, ನಿನ್ನ ಮಗಳು ಹೊಳಿಯ ಅಂತ ಅಂದ್ಲು. ಅದಕ್ಕೆ ನಾನು ಇರೋನ ಬಳಿಯ ಇರೋಳ ಮಗಳು ಯಾಕೆ ನಾನು ಮಾತಾಡ್ಸ್ದಂಗಿರ್ಬೇಕು ಅಂತ ನಾನು ಇನ್ಮೇಲಿಂದ ನಾನು ಅಂದಿರೋ ತಪ್ಪಾತ್ ಕಣಪ್ಪ. ಯಾರನ್ನೂ ಇವತ್ತು ಬಾಯಿಗೆ ಬಂದಂಗೆ ಅನ್ಬಾರ್ದು ಅಮ್ಮಂಗಾತು. ನಾನು ಇವತ್ತು ನೀನು ಗೌರ್ಮೆಂಟ್ ಸಂಬಳದಾರ್ಗಿನ ಸ್ಯಾನೇನೆ ದುಡಿತಿ ಅಂತಲ್ವಿ. ಮತ್ತು ನನ್ನ ಗಂಡು ಇವತ್ತು ಗೌರ್ಮೆಂಟ್ ಸಂಬಳದಾರ್ಗಿನ ಸ್ಯಾನೇನೆ ದುಡಿತೈತಿ. ತಿಂಗ್ಳಿಗೆ ಒಂದು 30-40 ದುಡ್ಡು ದುಡಿತೈತಿ ಇವಾಗ ಬೋರ್ ಪಾಯಿಂಟ್ ಮಾಡೋದ್ರಾಗೇನೆ. ಅಲ್ಲಿ ಇಲ್ಲಿ ಸಿಕ್ಬಿಟ್ರೆ ಗೌರ್ಮೆಂಟ್ ಕೆಲಸದಾರ್ಗಿನ ದುಡಿತೈತಿ. ಹೆಂಗೆ ನೆಮ್ಮದಿಯಾಗಿದ್ದೀನಿ. ಅದಕ್ಕಿನ್ನ ದುಡಿಯೋದಕ್ಕಿನ್ನ ನಾನು ಗೌರ್ಮೆಂಟ್ ಕೆಲಸದಾರ್ಗಿನ ನೆಮ್ಮದಿಯಾಗಿದ್ದೀನಿ ಕಣಮ್ಮ ನಾನು. ಇವತ್ತು ಗೊತ್ತಾಯ್ತಾ ನಿನಗೆ ನಿನ್ನಳಿ ಅಂತಾನು ಅಂತ ಸಿದ್ಲಿಂಗ್ ಮಮ್ಮಿ ಅಂತಾನಂತ ಗೊತ್ತಾಯ್ತಾ ನಿನಗೆ? ದೇವ್ರಂತ ನನ್ನ ಗಂಡ ಇವತ್ತು. ನಮ್ಮ ಸಿದ್ಲಿಂಗ್ ಮಮ್ಮಿ ಇವತ್ತು ದೇವ್ರಂತದ್ದು. ಅದಕ್ಕೆ ಮತ್ತೆ ನಾನು ನಿನ್ನ ಅಂದಿದ್ದು ತಪ್ಪಾತ್ ಕಣಪ್ಪ ಸಿದ್ಲಿಂಗ. ಮಾರಾಯಿಸತ್ವ ಅಂತ ಇವತ್ತು ನೀನು ಸಿಕ್ಕಿರೋದಕ್ಕೆ ನಮ್ಮ ಗಿರ್ಜಿಂಬಿಗೆ ಪೂರ್ಣಮ್ ನೆಟ್ಕಾಗೈತಿ. ಮಾರಾಗಿತ್ತು ನಮ್ಮಮ್ಮ ಇವತ್ತೆಂತ ಸುಖವಾಗಿದ್ದಾಳೆ. ನಾನು ಹುಡುಕೊಟ್ಟಿದ್ರು ನಿನ್ನಂತ ಗಂಡು ಹುಡ್ಕಕ್ಕೆ ಆಗ್ತಿರ್ಲಿಲ್ಲ ಅನ್ನಿಸ್ತೈತಿ. ಇವತ್ತು ಗೊತ್ತಾತ್ ನಿನ್ನ ಬೆಲೆ ಏನು ಅಂತ. ನಾನು ಅಂದಿರೋದ ಏನು ಮನಸ್ಸಿನ ಇಕ್ಕೆಮಕ್ಕೆ ಹೋಗ್ಬೇಡ ಕಣಪ್ಪ. ಅಲ್ಲ ಮಾತಾಡ್ಸಲ್ಲ ಅಂತಿದ್ದಾಳು. ಅಲ್ಲಿ ನೀನು ಇವತ್ತು ಮಗಳು ನೋಡಿ ಏನು ಮಾತಾಡ್ಸಕ್ಕೆ ಬಂದ್ಬಿಟ್ಟವಳಲ್ಲ. ಯಾತ ಹೇಳ್ತೈತಿ ಗಿರ್ಜಿಂಬೆ ನಿಮ್ಮಮ್ಮಯ್ಯ ಗಂಡನ ಬೆಲೆ ಏನು ಅಂತ ನಮ್ಮ ಅಮ್ಮಗೆ ಇವತ್ತು ಗೊತ್ತಾಗೈತಲ್ ತಕಯ್ಯ. ಅದಕ್ಕೆ ನನ್ನ ಗಂಡನ ತಾಗೆ ಮಾತಾಡಕ್ಕೆ ಬಂದೈತಿ. ಕೂಕಳತ್ತೆ ಕೂಕ ಹೋಗ್ತಾ ಚೆನ್ನಾಗಿರೋ ನಾನು ಮಾತಾಡ್ಸಲ್ಲ ಅಂತೇಳಿ ನಮ್ಮ ಮನೆಗೆ ಬಂದಿಲ್ಲ ನೀನು. ಲಲಿತಮ್ಮ ಇವತ್ತು ನನ್ನ ಹಳ್ಳಿಯನ್ ಬೆಲೆ ಏನು ಅಂತ ನನಗೆ ಇವತ್ತು ಗೊತ್ತಾತ್ ಕಣಿ. ನಮ್ಮ ಗಿರ್ಜಿಂಬೆ ಆಗೋದಾದ್ರೂ ಇವತ್ತು ಒಳ್ಳೆನ ಮದುವೆ ಆಗ್ಯಾವಳೆ. ನಿಜವಾಗ್ಲು ನನಗೆ ಇವಾಗ ಗೊತ್ತಾಗ್ತೈತೆ. ನನ್ನ ಸೊಸೆ ಹೇಳಿದ ಮೇಲೆ ಅಯ್ಯೋ ನಮ್ಮ ಸಿದ್ಲಿಂಗೆ ಅಂತ ನಮ್ತಿ ಇವತ್ತು ಗೊತ್ತಾಗ್ತೈತಿ. ಅದಕ್ಕೆ ಮತ್ತೆ ಯಾರನ್ನೂ ಕೇಳಾಗ ನೋಡಬಾರ್ದು. ಎಲ್ಲ ಹಂಗೆ ಕಣಮ್ಮ. ಒಂದಿಟ್ಟು ಸೆನಕ್ಕಾದ್ರೇನಿ ಸೆನಕ್ಕಾದ್ರೆ ಮಾತ್ರ ನಮ್ಮವ್ರು ಅಂತಾರೆ. ಒಂದಿಟ್ಟು ಏನು ಸೆನಕ್ಕಿಲ್ಲ ಅಂದ್ರೆ ಮೊದ್ಲು ಯಾರು ಮಾತಾಡಿಸ್ತಿದ್ರು? ಸಿದ್ಲಿಂಗನ ಯಾರು ಮಾತಾಡ್ತಿರ್ಲಿಲ್ಲ. ಹೆಂಗ ಗಿರ್ಜಿಂಬೆ ಮದುವೆ ಆಗಿರೋ ಅದೃಷ್ಟ ಸೆನಕೈತೆ ಹೇಳು. ನಿನ್ನ ಮಗಳು ಅದೃಷ್ಟವಂತಿ. ನಿನ್ನ ಮಗಳು ಬಂದಾಗಿಂದನೂ ಅವನಿಗೆ ಸ್ಟಾರ್ ಬಂತು. ಸ್ಟಾರ್ ಬಂತೆ ತಾಯಿ ಹಂಗೇನಿ. ಅವ್ನಿಗೊಂದು ಲಕ್ ಬಂದ್ಬಿಡ್ತು ಸಿದ್ಲಿಂಗೋಗೆ. ಹ್ಞೂನಕ್ಕ ಲಲ್ತಕಯ್ಯ, ಇವತ್ತು ನಾನೇನೇನು ಮುಚ್ಚು ಮರಿ ಏನಿಲ್ಲ. ನಾನು ಹೇಳ್ತನಲ್ಲ, ನಮ್ಮ ಗಿರ್ಜಿಂಬೆ ನಾನು ಮದುವೆ ಆದಾಗಿಂದಲೇ ನನಗೆ ಒಳ್ಳೇದಾಗಿದ್ದು. ನನ್ನ ಜೀವನ ಹೆಂಗಾಗಿತ್ತು ಅಂದರೆ ಹೇಳ್ಬಾರ್ದು ಹಂಗಾಗಿತ್ತು. ನಾನು ಮದುವೆ ಆದಾಗಿಂದಲೇ ನನಗೆ ಒಳ್ಳೇದಾಗಿರೋದು. ಅವಳು ಬಂದ್ಲು ನನ್ನ ಜೀವನದಾಗ, ಅವತ್ತೇ ನನಗೆ ಬೆಳಕು ಬಂದಿರೋದು ಅಷ್ಟೇ. ಏನು ಅದ್ರಾಗ ಏನು ಮುಚ್ಚು ಮರಿ ಏನಿಲ್ಲ. ಡೈರೆಕ್ಟಾಗಿ ಹೇಳ್ತಾ ಇದ್ನಲ್ಲ, ನೀನು ಹೇಳೋದೇನು ನಾನೇ ಹೇಳ್ತಾ ಇದ್ದೀನಿ. ಅವಳು ಒಳ್ಳೆಳಲ್ಲ ಹೇಳು. ಏನೇ ಅಂದ್ರೂ ಅವಳು ಒಳ್ಳೆಳಲ್ಲ. ಬೋಲೋ ಏನಿಸ್ಕೊಂಡು ತಿಂದ್ಲು. ಬೋಲೋ ಏನಿಸ್ಕೊಂಡು ತಿಂದು ಹೆಂಗಿದ್ನು ಮಾಡ್ತಾಳೆ. ಹಂಗೇನೆ ಯಪ್ಪ ಅದಕ್ಕೆ ಮತ್ತೆ ಅವಳ್ದು ಅದಕ್ಕದೇ ಹೋಗ್ತಾ ಇರೋದು. ಅಯ್ಯೋ ಅನ್ಸೋದಂದ್ರೆ ಏನಿಲ್ಲ. ಬದುಕು ಮಾಡ್ಯವನೇ ಉಂಡವನೇ ಬದುಕು ಇವನು ಮಾಡ್ಯವನೇ. ಅವರು ಉಂಬಕ್ಕಿಕ್ಕವ್ರೆ ಯಾರು ನೋಡ್ಕೊಂತಾರೆ ಇವಾಗ ಹೇಳು? ಮದುವೆ ಆಗಿ ಬಂದಾಗ ವಾರ್ಗಿತ್ತೇರು. ಮದುವೆ ಆಗಿ ಬಂದಮೇಲೆ ಮೈದ್ನಗಳನ್ನ ಯಾರು ನೋಡ್ಕೊಂಬಲ್ಲ. ಅಣ್ಣ ಹೇಳ್ತಾರೆ ಯಾರು ನೋಡ್ಕೊಂತಾರೆ ಹೇಳು? ಅದಕ್ಕೇರು ಅಯ್ಯೋ ನಾನು ಮಾಡೋ ಬದುಕಿಗೆ ಇನ್ನೊಬ್ರು ಯಾರಾನ ಆಗಿದ್ರೆ ನಾನೇನು ಅವ್ರನ್ನೇನು ಏನೇನೋ ನನಗೇನೋ ದಿನ ಕೋಳಿ ಸಾರು ಮಾಡಿಕ್ರಿ ಮಟನ್ ಸಾರು ಮಾಡಿಕ್ರಿ ಅಂತ ಕೇಳ್ತಿರ್ಲಿಲ್ಲ ಲಲ್ತಕಯ್ಯ. ಇವತ್ತು ನಾನು ಏನು ಕೇಳ್ತಿದ್ದೆ ಅಂದರೆ ಏನೋ ಒಂದು ತುತ್ತು ಮುದ್ದೆ ಅಂಥದ್ದು ಉಪ್ಪು ಮೆಣಸಿಕಾಯಿ ಕ್ಯೂ ಸಿಕ್ಕಿದ್ರು ಉಮ್ತಿದ್ದೆ. ನಾನು ಈ ಹೊಟ್ಟೆ ಹಸ್ತಿರೋದಕ್ಕೆ ಅಂತ ತುಂಬ್ತಿದ್ದೆ. ಅದು ನಿಕ್ಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡ. ಏನು ಇನ್ಮೇಲಿಂದನ ಉಂಬಕ್ಕೇನು ಬರ ಇಲ್ಲ ನಿನಗೆ. ನಾನು ಅಂದಿರೋದ ಏನು ಮನಸ್ನಾಗ ಇಕ್ಕೆ ಬೇಡ ಕಣಪ್ಪ. ಕ್ಷಮಿಸ್ಬಿಡಪ್ಪ ನನ್ನ. ಏನಿವತ್ತು ಜಯಮ್ಮನವರು ಅಳಿಯನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ? ಮತ್ತೆ ಇಂಥ ದೇವ್ರಂತ ಅಳಿಯನ್ನ ನಾನು ದೂರ ಮಾಡ್ಕೊಂಡ್ರೆ ಯಾರನ್ನ ಏನಂತಾರೆ?
ಒಳ್ಳೆನು ಇವತ್ತು ಸಿದ್ಲಿಂಗನ ಬೆಲೆ ಏನಂತ ಗೊತ್ತಾಯ್ತು. ನಾನು ಹುಡುಕಿ ಕೊಟ್ಟಿದ್ರು ಇಂತಾನೆ ಕೊಡೋಕೆ ಆಗ್ತಿರ್ಲಿಲ್ಲ. ನನ್ನ ಸೊಸೆ ಹೇಳಿಳು, ನೀನು ಹುಡುಕಿ ಕೊಟ್ಟಿದ್ರು ಅಂತಾನೆ ಕೊಡೋಕೆ ಆಗ್ತಿರ್ಲಿಲ್ಲ ಅವಳು ಅಂತನ್ನು ಮದುವೆ ಆಗ್ಯವಳೆ. ಗೌರ್ಮೆಂಟ್ ಕೆಲಸಕ್ಕಿನ್ನ ಆತಾತ ಹಂಗೆ ದುಡಿತಾನೆ ಅಂತ ಹೇಳಿದ್ಲು. ಗೌರ್ಮೆಂಟ್ ಕೆಲಸದವ್ರು ನೋಡ್ಕೊಂಬಲ್ಲ, ಹಂಗೆ ನೋಡ್ಕೊಂತಾರೆ ಅವ್ರು. ಇವತ್ತು ಎಷ್ಟು ನಿಮ್ದು ಅಂತ ನಿನಗೇನು ಗೊತ್ತು ಅಂತ ನನ್ನ ಸೊಸೆ ಹೇಳಿಳು. ನನಗೆ ಅವಾಗ ಇರೋಳೊಬ್ಳಳಿಯ, ಇರೋನೊಬ್ಬಳಿಯ, ಇರೋಳೊಬ್ಬ ಮಗಳು, ನಾನು ಯಾಕೆ ದೂರ ಇರಬೇಕು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಚೆನ್ನಾಗಿರ್ಬೋದಲ್ಲ ಅನ್ನಿಸ್ತು ನನಗೆ. ಬೋಲ್ ಬೇಜಾರಾಯ್ತು ಕಣಪ್ಪ. ಮನಸ್ನಾಗ ಇಕ್ಕೆ ಮಕ್ಕ ಹೋಗ್ಬೇಡ ಅಂದಿರೋದೆಲ್ಲನ. ಏನೋ ಅಂದಿದ್ದೀನಿ. ಒಬ್ಬರು ಹಣೆ ಬರೋಣ ಯಾರು ಕಟ್ಟಾಕೋಕ್ಕಾಗಲ್ಲ, ಯಾರ ಹಣೆ ಬರೋನು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಯಾರ ಹಣೆ ಬರ್ದಾಗ ಏನಿರುತ್ತೋ ಯಾರು ನೋನ್ಬಾರ್ದು ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಕಣತ್ತೆ ಅಂಬರೆಲ್ಲ ಅಂಬ್ಲಿ, ಎಷ್ಟು ಜನ ನನ್ನ ನಂಬ್ತಾರೆ ಅಂಬ್ಲಿ ಅಂತ ನಾನು ಸುಧಾರಿಸ್ಕೊಂಡಿರೋದು. ತಾಳ್ಮೆ ಇರ್ಬೇಕಂತ ಜೀವನದಾಗೆ. ತಾಳ್ಮೆ ಅಂಬೋದಿದ್ರೆ ಏನು ಬೇಕಾದ್ರೂ ಆಗುತ್ತೆ. ನಾನು ಸುಧಾರಿಸ್ಕೊಂಡಿರೋದಕ್ಕೇನೆ ಇವತ್ತು. ಅಂಬ್ಲೇಳು ಬಿಡತ್ತನ ಮತ್ತೆ ಅಂಬ್ಲೇಳು ಅಂತ ನಾನು ಸುಮ್ಮನಾದೆ. ಅನ್ನು ಬೇಕಾದ್ರೆ ಈಗಲೂ ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನೆಲ್ಲ ಅಂದ್ರಿ, ಅದನ್ನೆಲ್ಲ ಅಂದ್ರಿ, ಏನು ಮಾತಾಡಕ್ಕೆ ಹೋಗಲ್ಲ. ನನ್ನ ಗಂಡನ ಎಂತೆಂಥ ಮಾತು ಬೈದೆ ಹೆಂಗೇನು. ಅಲ್ಲ ಯಾತು ತಿಳಿದಿಲ್ದಾನು ಅಂತಾನು ಇಂತಾನು ಅಂತ ಹೇಳಿ ಎಂತೆಂಥ ಮಾತು ಬೈದೆ ಹೆಂಗೇನಿ. ಇವತ್ತು ನೋಡು ನನ್ನ ಗಂಡನ ಬೆಲೆ ಏನು ಅಂತ ನಿನ್ಗೆ ಇವತ್ತು ಗೊತ್ತಾಯ್ತಾ? ನನ್ನ ಗಂಡ ಎಂತಾನು ಅಂತ ನಿನಗೆ. ಮತ್ತೆ ಇವತ್ತು ಗೊತ್ತಾಯ್ತು. ಯಾರನ್ನ ಒಂದಿಟ್ಟಿದ್ರೆ ಕಣಮ್ಮ, ಒಂದಿಟ್ಟಿದ್ರೆ ಕಣಮ್ಮ, ಒಂದಿಟ್ಟಿದ್ರೇನೆ ಗಿರ್ಜಿಂಬೆ. ಇವತ್ತು ನನ್ನ ಗಂಡ ಎಷ್ಟು ನಿಧಾನಿಸ್ತಾ ಎಷ್ಟು ಒಳ್ಳೆನ ಅಂತ ಇವತ್ತು ಗೊತ್ತಾಯ್ತು ನಮ್ಮ ಅಮ್ಮಗೆ. ಎಂತನಾದ್ನಲ್ಲೇ ಏನು ತಿಳಿಯಲ್ಲ ಏನಿಲ್ಲ, ಕಟ್ರ ಮಟ್ರನ ಅಂತನ್ನ ಕಕ್ಕ ಅಂತ ನಿಂತಾನು ಅಂತಂದೆ. ಇವಾಗ ನೋಡು ಇವತ್ತು ನನ್ನ ಗಂಡನ್ನೇ ಮಾತಾಡ್ಸಕ್ಕೆ ಬಂದಿದ್ದೀಯ. ಬಿಡು, ಏನು ಮಾತಾಡ್ಸಕ್ಕೆ ಬಂದಾರ ಯಾರನ್ನ ಮಾತಾಡಿಸ್ಲಿ. ನೀವು ಇವಾಗ ಒಂದಿಟ್ಟು ನಡೀತೈತೆ ಅಂತ ಹಂಗೆ ಅಯ್ಯೋ ಏನು ಗಂಡ ಹೆಂಡ್ತಿಬ್ರು ಹಂಗೆ ಹೋಗ್ತಿರಲ್ಲ ತಯ್ಯಾರ ಎಲ್ಲರ ಮೇಲೂ. ಅಲ್ಲ ನಿಮ್ಮ ಅಮ್ಮ ಮಾತಾಡ್ಸಕ್ಕೆ ಬಂದಳು ಏನು ಹಂಗೆ ತಕ್ಕಯ್ಯ. ನೀನು ಅನ್ನಿಸ್ಕೊಂಡಿದ್ದೆ ಅವಾಗ ಈ ಅಮ್ಮ ಅನ್ಬೇಕಾದ್ರೆ ನೀನು ಅನ್ನಿಸ್ಕೊಂಡಾರ ಅವರು. ಅದಕ್ಕೆ ಅವರಿಗೆ ಬೇಜಾರಾಗ್ತೈತೆ ಅಂತ ಇದ್ದಾರೆ. ನೀನು ಅನ್ನಿಸ್ಕೊಂಡಿದ್ದೆ ಅವಾಗ ಅವ್ರು ಅನ್ನಿಸ್ಕೋಬೇಕಾರೆ ಅವ್ರನ್ನ ಅನ್ಬೇಕಾರೆ ಯಾರೂ ಬರಲಿಲ್ಲ ಹೇಳಕ್ಕೆ. ಎಂತೆಂಥ ಮಾತಂದ್ರು ಅವಾಗ ಇವರು. ಅಂದರು ಅನ್ನಿಸ್ಕೊಂಡಿದ್ದೀವಿ, ಎಷ್ಟು ಕೇಳಿದ್ದೀವಿ, ಆದರೂ ಅಷ್ಟು ಸುಧಾರಿಸಿದೀವಿ. ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡು, ಇವಾಗ ನಾವೇನ ಮಾತಾಡಿದೆ ಅಯ್ಯೋ ಇವ್ರದ್ದೊಂದಿಟ್ಟು ನಡೀತೈತೆ ಅಂತ ಯಾರನ್ನ ಮಾತಾಡಿಸ್ಲಿ ಮಾತಾಡಲ್ಲ ಅಂತಾರೆ. ಆದರೆ ನಮಗೆ ಅನ್ಬೇಕಾದ್ರೆ ಅದು ಕಾಮ್ಲಿಲ್ಲ, ನಮ್ಮನ್ನು ಅನ್ಬೇಕಾದ್ರೆ. ಅಲ್ಲ ಬಿಡು, ಅವನ್ನೆಲ್ಲ ಏನು ಮನಸ್ನಾಗ ಇಕ್ಕಬೇಡ. ಈಗ ಆಗೈತೆ ಹೋಗೈತೆ, ಆಗೋಗಿರವ ಮನಸ್ನಾಗ ಇಕ್ಕಬಾರ್ದು. ಅವನ ಮನಸ್ನಾಗ ಇಕ್ಕೊಂಡ್ರೆ ಸಾವಿರ ಇರ್ತವೆ. ಸುಮ್ಮನೆ ಯಾಕತ್ತ ಅವನ ಮನಸ್ನಾಗ ಇಕ್ಕೊಂಡಂಗೆಲ್ಲ ಸ್ಯಾನೆ ಆಗ್ತಿರ್ತವೆ. ಸುಮ್ಮನಿರು. ಸ್ಯಾನಕ್ಕಿರೋಣ ಅವಳು ರಾಜ್ಯಂಬಳು ಬೋಲ್ ಇದು ಮಾಡ್ತಾಳೆ. ಅಲ್ಲಿ ಸರಿಯಾಗಿ ನಾವೆಲ್ಲನ ಸ್ಯಾನಕ್ಕೆ ಇತ್ಕೊಂಡು ಹೋಗ್ಬೇಕು. ನಾವು ಎಲ್ಲನ ನಾವು ಸ್ಯಾನಕ್ಕೆ ನೋಡ್ಕೊಂತೀವಿ, ಅರಣ್ಯರು ಸ್ಯಾನಕ್ಕೆ ನೋಡ್ಕೊಂತಾರೆ, ನಾನು ಸ್ಯಾನಕ್ಕೆ ನೋಡ್ಕೊಂತೀನಿ. ಸುಮ್ಕಿರು. ಎಲ್ಲ ಮಾತಾಡಿಸ್ತಾರೆ ಬಿಡು, ಒಂದು ಬರ್ತವೆ ಒಂದು ಹೋಗ್ತವೆ ಅಂತ. ಇವಟ ಇವಾಗ ಒಂದಿಟ್ಟು ನಡೀತೈತೆ ಅಂತ ಹೇಳಿ ಯಾರನ್ನ ಬರಲಿ ಹಂಗೆ ಮಕ್ಕೆಟ್ಟಂಗಂತೀರ. ಇಲ್ಲ ತಕ ಅರ್ಥ ಆಗಲ್ಲ ಹೇಳೋದು. ಅಕ್ಕ ಅವತ್ತು ಅನ್ಬೇಕಾರೆ ಸಿದ್ಲಿಂಗನ ಕಟ್ರ ತಿಳಿಯಲ್ಲ ಪೆದ್ನಂತಾನು 2 ಕಟ್ರಗಳು ಅಂತ ಅಂಬಾರಲ್ಲ. ಅವತ್ತು ಮಾತಾಡ್ಬೇಕಾಗಿತ್ತು ನೀನು ಬಂದು. ಅವತ್ತು ಮಾತಾಡಿದ್ರೆ ಅಮ್ಮ ಹೆಂಗೆ ಸಂತಿದ್ದೆ. ಬತ್ತ ಹೋಗ್ತಾವ ಕಣೆ, ಹಂಗೆ ಹೇಳ್ಬಾರ್ದು. ಗುದ್ದಾಡ್ರಿ ಅಂತ ನಿನ್ನ ಹಂಗೆ ಹೇಳಿ ರಾತಲ್ಲ. ಸೇನೆ ಕಿತ್ಕೊಂಡು ಹೋಗ್ರಿ ಅಂತ ಹೇಳಿ ನೀನು ಮಾತಾಡಿಸ್ತಾರೆ. ನೆನ್ನೆ ಸಾವಿರ ಅದಕ್ಕೇನು ಮಾತಾಡ್ಸಿದ್ಲಮ್ಮ ರಾಜಮ್ಮ. ಹಿಂಗೆ ಹೋದ್ಲು. ಹಿಂಗೆ ಹೋದ ಇವನು. ಉಂಬಕ್ಕೆ ಬರಲ್ಲ ಅಂತ ಅವ್ರು ಉಂಬಕ್ಕೆ ಬಿಡು, ಅವಳಿಲ್ಲ ಬಂದು ಉಮ್ಲಿ ಅಂತ ಕರೆದ್ರೆ ಇಲ್ಲ ನಾನು ಉಂಬಲ್ಲ ಅಂತ ಹೇಳಿ ಹಿಂಗೆ ಮೇಲೆ ಹೋಗ್ತಾನೆ. ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಯೋರ್ಸೋರ್ಸ್ತಾಗಳವ ಹೇಳ್ತಾನೆ. ಅವಾಗ ಹೇಳಣ ಅವಳಿಗೆ ಹೇಳ್ಬೇಕಾಗಿತ್ತು. ಹಿಂಗೆ ಮಾಡಬೇಡ ಕಣೆ, ಹಿಂಗೆ ಏನಿಸ್ಬೇಡ ಕಣೆ, ಹೊಲ್ದಾಗೆ ಬದುಕು ಮಾಡ್ಕೊಂಬಂದು ನನಗೆ ಉಂಬಕ್ಕಿಕ್ಕು ಸರಿಯಾಗೆ ಸಾರ್ನಕ್ಕೆ ನೀರು ಒಯ್ದಕ್ಕಿಕ್ತೀಯ ಅಂತ ಹೇಳಿ ಮತ್ತು ನೀನು ಹೇಳಣ ಅವಾಗೆಲ್ಲ ಹೋಗಿದ್ದ ಹೆಂಗ್ಸು. ಯಾರಿಗನಾತಿ ಹೇಳಕ್ಕೆ ಬತ್ತೀಯ ಯಾಕ ನೀನು ಯೋಟಯ್ಯ ಅಂದಾರೆ ಇವರು ಅಂತ ಒಂದಿಟ್ಟು ಸೆನಕ್ಕಾಗಕ್ಕೆ ಮಾತಾಡ್ತಾರೆ ಅಂಬೋದಲ್ಲ. ಸೆನಕ್ಕಾಗಕ್ಕೆಲ್ಲ ಬತ್ತಾರೆ ಅಂತ ಕೆಂಪೆ ಅತ್ತ ಮಾಡಿದ್ದವ್ರು ಅನುಭವಿಸ್ತಾರೆ. ನಾವು ಅನ್ನಿಸ್ಕೊಂಡಿದ್ದೀವಿ. ನಾನು ನಮ್ಮ ಸಿದ್ಲಿಂಗಮ್ಮ ಸುಧಾರ್ಸತ್ಗೆ ಇವತ್ತು ನಮಗಂತೂ ತನ್ನ ಅಲ್ಲ ಅವತ್ತು ಯಾರೂ ಬರಲಿಲ್ಲ. ಈ ಒಂದಿಟ್ಟು ಸೆನಕ್ಕಾಗಕ್ಕೆ ಬರ್ತಾರೆ. ಅದೇ ಇವ್ರಿಗೇನು ಇಲ್ಲ ಅಂತಂದರೆ ಯಾರೂ ಗೊತ್ತಿರಲಿಲ್ಲ. ಅವತ್ತೇನು ಇಲ್ದಾಗ ಎಂತೆಂಥ ಮಾತಂದ್ರೆ ಅವತ್ತು ಹೇಳಲಿಲ್ಲ. ಇವಳು ಲಲಿತಮ್ಮ ಈಗ ಹೇಳ್ತಾಳೆ. ಹೆಂಗೆ ಎಂತೆಂಥವ್ರು ಇರ್ತಾರೆ ನೋಡ್ರಿ. ಜಯಮ್ಮ ಇವತ್ತು ಬಂದವಳೆ ಮಗಳು ಒಳಿತಾಗೆ ಸೆನಕ್ಕಿರ್ತೀನಿ ಅಂತ. ಕಟ್ರನಂತಾನೆ ಅಂತ ನಿಂತಾನು ತಿಳಿಯಲ್ ಕಣು ನಿನಗೆ ಅಂತ ಹೇಳಿ ಹಂಗೆ ಅನ್ಬಾರದು ಮಾತು ಅಂದ್ಲು. ಪಾಪ ಎಷ್ಟು ಬೇಜಾರಾಗೈತೆ ಏನೋ ಸಿದ್ಲಿಂಗಣ್ಣನ ಮನಸ್ಸಿಗೆ ಅಷ್ಟು ಅನ್ನಿಸ್ಕೊಂಡೈತಿ. ತಿಳಿಯಲ್ಲ ಅಂತ ಅವರು ಎಷ್ಟು ಬೇಜಾರಾಗ ಅವರಿಬ್ರು ಗಂಡ ಹೆಂಡ್ತಿ ಎಷ್ಟು ಬೇಜಾರ ಮಾಡ್ಕೊಂಡವ್ರು. ಎಷ್ಟು ಜನ ಎಷ್ಟು ಮಾತಾಡಿದ್ರು. ತಿಳಿಯಲ್ಲ ಕಟ್ರಗಳು 2 ಕಟ್ರಗಳು ತಿಳಿಯಲ್ಲ ಅಂತ. ಅವತ್ತು ಯಾರು ಮಾತಾಡಲಿಲ್ಲ, ಇವತ್ತು ಮಾತಾಡ್ತಾರೆ. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.